ಗುಡ್ ಮಾರ್ನಿಂಗ್ ಹೇಳಿ ಮಲಗು. ನೀರೇ ಇಲ್ಲ. ಮನೆ ಹೆಂಗಿರುತ್ತೋ ಮನಸ್ಸು ಹಂಗಿರುತ್ತೆ ಅಂತ ನಾನು ನಂಬ್ತೀನಿ ಫ್ರೆಂಡ್ಸ್. ಪಕ್ಕದ ಅಪಾರ್ಟ್ಮೆಂಟ್ ಇಂದ ಹಾರ್ಕೊಂಡು ಬಂದು ಬೀಳ್ತಾವೆ. ನಾನು ಎಷ್ಟು ಖುಷಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳಕ್ಕೆ ಈ ನೇಚರೇ ಕಾರಣ ಫ್ರೆಂಡ್ಸ್. ಕೈಗೆ ಏನೇನು ಸಿಕ್ತು ಎಲ್ಲ ಮಸಾಲಾಸು ಹಾಕ್ಬಿಟ್ಟೆ ಫ್ರೆಂಡ್ಸ್. ಅಲ್ಲಿ ಬಿದ್ದಿತ್ತು ಎತ್ಕೊಂಡ್ಬಂದೆ ಪೇ. ನಾನು ಹಾಕಿರೋ ಸ್ವೀಟ್ ತಿಂದೆ ಹೋಗ್ತಿದ್ದಾವಂದ್ರೆ ಇವೆಲ್ಲ ಡಯಟ್ ಅಲ್ಲಿ ಇದಾವ. ಹಾಯ್ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ರೆಸಿಪಿ ಮಾಡ್ಬಿಡು. ಓ ಮೈ ಗಾಡ್. ಡೇ ಟೈಮ್ ಬಿಟ್ರೆ ಪ್ರಸಾದಕ್ಕೆ ಹೋಗ್ಬಿಡ್ತೀನಿ ನಾನು ಅಂತ. ರುಚಿಗೆ ತಕ್ಕಷ್ಟು ಇಲ್ಲ. ಪೈನಾಪಲ್, ಪಪ್ಪಾಯ, ಕಪ್ಪು ದ್ರಾಕ್ಷಿನ ಕಿತ್ಕೊಂಡು ಪಾನಿಪುರಿನ ಕೊಟ್ಟ. ಒಳ್ಳೆ ಹುಡುಗಿ ಆಗ್ತಾ ಇದೀನಿ ತಾನೆ ಫ್ರೆಂಡ್ಸ್, ನಿಜ ಹೇಳಿ. ವಾವ್, ಸೂಪರ್ ಕಲರ್ಫುಲ್ ಅಲ್ಲ? ಅದ್ರ ಭಯ ಫ್ರೆಂಡ್ಸ್, ನಾನು ಎಲ್ಲಿ ತಪ್ಪಂಗುಚ್ಚಿ ಸ್ಟೆಪ್ ಎಲ್ಲ ಹಾಕ್ಬಿಡ್ತೀನಿ ಅನ್ಬಿಟ್ಟೇನೋ. ಎರಡು ನಮ್ಗೇನಾ? ಟೇಸ್ಟ್ ನೋಡ್ತೀನಿ ಫಸ್ಟ್ ಪ್ಲೀಸ್. ಬ್ಯಾರೆಯವ್ರು ಯಾರ ಹತ್ರ ನಾನು ಯಾಕೆ ಅಡ್ರೆಸ್ ಕೊಟ್ಟು ತಗೊಳ್ಳಿ. ಅಷ್ಟೇ ಒಂದು ಫ್ರಿಜ್ಜಲ್ಲಿ ಒಳಗಡೆ ಮುಚ್ಚಿಟ್ಬಿಟ್ಟೋಗಿದೆ. ನೋಡ್ತಿದ್ರೆ ನನ್ಗೆ ಯಾವಾಗ ಆಗುತ್ತೆ ತಿನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೋಮವಾರ ಇವತ್ತು ಬೆಳಗ್ಗೆ 7 ಗಂಟೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ನಾನು 6:30ಗೆ ಎದ್ದೊಳೋದು. ನಾನು ಸ್ವಲ್ಪ ಎಲ್ಲ ಮೇಕಪ್ ಮಾಡ್ಕೊಂಡು ರೆಡಿ ಆಗೋಷ್ಟಲ್ಲಿ 1 ಅವರ್ ಬೇಕೇ ಬೇಕು. ಹಂಗಾಗಿ ಇಷ್ಟೊತ್ತಾಯ್ತು ರೆಡಿ ಆಗೋಕ್ಕೆ. ಏನಂದರೆ ಇವತ್ತು ನಾನು ಮಾರ್ನಿಂಗ್ ರೋಟಿನಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೆಲ್ಲ ರೆಡಿ ಮಾಡಿಕೊಂಡು ಅಡುಗೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಯಾವಾಗಲೂ ಬೆಳಗ್ಗೆಯಿಂದ ನನಗೆ ಎಷ್ಟು ಕೆಲಸ ಇರುತ್ತೆ, ಏನೇನೆಲ್ಲ ಮಾಡ್ತೀನಿ ಅಂತ ಅದು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ನಾನು. ಯಾವಾಗಲೂ ರೇರ್ ಶೇರ್ ಮಾಡ್ಕೊಳ್ಳೋದು. ಅದಕ್ಕೆ ಫುಲ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಷ್ಟೊತ್ತಿಗೆ ಬೆಳಕಾಗುತ್ತೆ. ಟಾಮುಗೆ ಮಾಮೂಲಿ ಅವನಿಗೆ ಒಂದು 8-9 ಗಂಟೆಗೆ ಅವ್ನಿಗೆ ಬೆಳಕಾಗೋದು. ಅದಕ್ಕೆ ಮಲಗಿರ್ತಾನೆ ಅವನು. ಗುಡ್ ಮಾರ್ನಿಂಗ್ ಟಾಮ್. ಗುಡ್ ಮಾರ್ನಿಂಗ್ ಹೇಳಿ ಮಲಗು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೆಂಗೋಗ್ತಿತ್ತೋ ಏನೋ ಗೊತ್ತಿಲ್ಲ ಇವತ್ತಿನ ದಿನ. ಗುಡ್ ಮಾರ್ನಿಂಗ್ ಶಿವಕುಮಾರ್. ಎದ್ದು ಕೂತೈತಿ ಇವಾಗ ತಾನೆ, ಎಬ್ಬರಿಸ್ತೆ ಫ್ರೆಂಡ್ಸ್. ಬೆಳಗ್ಗೆನ ರೋಟಿ ಶೇರ್ ಮಾಡ್ಕೊಳ್ಳೋದ್ರಿಂದ ಏನು ಕ್ಲೀನ್ ಮಾಡ್ಕೊಂಡಿಲ್ಲ. ಇವಾಗ ಕ್ಲೀನ್ ಮಾಡ್ಕೋಬೇಕು. ಸೋಮವಾರ ಬೇರೆ ಪೂಜೆ ಇರ್ತೈತೆ, ಏನೇನೋ ಇರ್ತೈತೆ ಫ್ರೆಂಡ್ಸ್. ಮತ್ತೆ ನೆನೆ ಒಗ್ದಾಕಿರೋ ಬಟ್ಟೆಗಳು ಒಣಗಾಕೋದು ಅದು ಇದು ಎಲ್ಲ. ಮೊದಲು ಮನೆ ಕ್ಲೀನಿಂಗಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮೊದಲು ಶಿವನ ಮನೆಯಿಂದ ಆಚೆ ಓಡಿಸಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಶಿವ ಇತ್ತು ಅಂದರೆ ನಾನು ಒಂದು ಕೆಲಸ ಮಾಡಲ್ಲ. ಕೆಣಕೊಂಡು ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಹಂಗೆ ಎದ್ಬಿಡ್ತೀನಿ. ಹಾಗಾಗಿ ಮೊದಲು ಶಿವ ಮನೆಯಿಂದ ಆಚೆ ಹೋದ್ರೇ ಮುಂದಿನ ಕೆಲಸ ಮಾಡೋಕ್ಕಾಗೋದು. ಎಲ್ಲ ಹೆಣ್ಮಕ್ಳ ಥರ ನಾನು ಮೊದಲು ಎದ್ದಿದ ತಕ್ಷಣ ಮೊದಲು ಹಾಸಿಗೆ ಮೇಲಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಡೈಲಿ ಹಾಸಿಗೆ ಮೇಲಿಂದ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾವಾಗಲಾದರೂ ವಾರಕ್ಕೊಂದ್ಸಲ ಈ ಥರ ಚೇಂಜ್ ಮಾಡ್ಕೊಳ್ತೀನಿ. ಮತ್ತು ನಾವು ಏನೇ ಕೆಲಸ ಮಾಡೋಕ್ಕೆ ಮುಂಚೆ ಮೊದಲು ಎದ್ದಿದ ತಕ್ಷಣ ಹಾಸಿಗೆ ಮಡ್ಚಿಟ್ಬಿಟ್ಟೆ ಬೇರೆ ಕೆಲಸ ಮಾಡಬೇಕು. ಹಾಸಿಗೆ ಮೇಲಿನ ಬೆಡ್ಶೀಟು ದಿಂಬೆಲ್ಲ ಹಂಗಂಗೆ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋದರೆ ದರಿದ್ರ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಚಿಕ್ಕ ವಯಸ್ಸಿಂದ ಕೇಳಿ ಈಗ ಬಂದಿರೋ ಕಷ್ಟನೇ ಸಾಕು, ಇನ್ನೂ ಕಷ್ಟ ಬರಬಾರ್ದಪ್ಪ ಅಂದ್ಬಿಟ್ಟು ಮೊದಲಿಗೆ ಕೆಲಸನ ಮುಗಿಸ್ಕೊಬಿಡ್ತೀನಿ. ಮತ್ತು ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು 1 ಚಮ್ ನೀರು ಕುಡಿತೀನಿ ಫ್ರೆಂಡ್ಸ್. ಅದು ಕುತ್ಕೊಂಡು ಈ ಥರ ಒಳ್ಳೆ ಗುಣಗಳೆಲ್ಲ ಇದೆ ನನ್ನ ಹತ್ರ. ಆದರೆ ನಾನು ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ. ನೆಕ್ಸ್ಟು ಯಾವಾಗಲಾದರೂ ಬೆಳಗ್ಗೆ ಎದ್ದಿದ ತಕ್ಷಣ ಹೆಂಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ನಂಗೆ ಇನ್ನೊಂದು ಡೌಟ್ ಇದೆ ಫ್ರೆಂಡ್ಸ್. ಇದು ಹಾಸಿಗೆ ಮೇಲೆ ಹಾಕ್ತೀವಲ್ಲ ಬೆಡ್ಶೀಟು, ಅವುಗಳು ಎಲ್ಲಿ ಸಿಗುತ್ತೆ, ಏನಿರುತ್ತೆ ಪ್ರೈಸು, ಅದ್ರ ಬಗ್ಗೆ ನನಗೊಂದು ಐಡಿಯಾ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ನಾನು ಕಮೆಂಟ್ ಮಾಡಿ ಆ ಪ್ರೈಸ್ ಹೆಂಗಿರ್ಬೋದು ಏನು ಅಂತೆಲ್ಲ. ಮತ್ತು ನಿಮಗೆಲ್ಲ ಡೌಟ್ ಬರ್ಬೋದು, ಮತ್ತು ಈಗ ಬಳಸ್ತಿರೋದೆಲ್ಲ ಹೆಂಗೆ ತಗೊಂಡೆ ಅಂತ. ಇದೆಲ್ಲ ನಾನು ತಗೊಂಡಿದ್ದಲ್ಲ, ನಾವು ಕೆಲಸ ಮಾಡ್ತೀವಿ ನರ್ಸರಿ ಓನರ್ ಅಮ್ಮ ಕೊಡಿಸಿದ್ದು. ನನಗೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ ಅವೆಲ್ಲ ಎಲ್ಲಿ ಸಿಗುತ್ತೆ ಎಲ್ಲಿ ತಗೋಬೇಕು ಅಂತೆಲ್ಲ. ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಬಂದು ಪಾತ್ರೆಗಳು ಜೋಡಿಸ್ಕೊಳ್ತೀನಿ. ನಾನು ತೊಳೆದಿದ ತಕ್ಷಣ ಪಾತ್ರೆಗಳು ಜೋಡ್ಸೋಕೆ ಹೋಗಲ್ಲ. ಅವೆಲ್ಲ ನೀರೆಲ್ಲ ಸುರಿದಿದ್ದಾದ್ಮೇಲೆ ಆಮೇಲೆ ಬೆಳಗ್ಗೆಲ್ಲಿ ಜೋಡಿಸ್ಕೊಳ್ತೀನಿ. ಒರ್ಸೋಕ್ಕೂ ಟೈಮ್ ಇರಲ್ಲ ಫ್ರೆಂಡ್ಸ್ ನನಗೆ ಒರೆಸಿ ಜೋಡ್ಸೋಕ್ಕೆ. ಅದಕ್ಕೋಸ್ಕರ ಹಿಂಗೆ ಮಾಡ್ತೀನಿ. ತೇವ ಇರಬೇಕಾದ್ರೆ ಜೋಡಿಸ್ಬಿಟ್ರೆ ತುಕ್ಕಿಡ್ಬಿಡುತ್ತೆ ಸ್ಟ್ಯಾಂಡೆಲ್ಲ ಅಂದ್ಬಿಟ್ಟು. ಆಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊಳ್ತೀನಿ. ರಾತ್ರಿಯಲ್ಲೂ ಕ್ಲೀನ್ ಮಾಡಿರ್ತೀನಿ. ಬೆಳಗ್ಗೆನೂ ನೀರೆಲ್ಲ ಚಿಮ್ಸ್ಬಿಟ್ಟು ಕ್ಲೀನ್ ಮಾಡ್ತೀನಿ. ನಮ್ಮ ಸ್ಟವ್ ಹಾಲಾದ್ರೂ ಉಕ್ಕಲಿ, ಸಾಂಬಾರಾದ್ರೂ ಚೆರ್ರಿರಲಿ, ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನೆನೆಸ್ಬಿಟ್ಟು ಒರೆಸ್ಕೊಂಡೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಡೈಲಿ ಉಜ್ಜಿ ತೊಳಿಬೇಕು ಅನ್ನೋದೇ ಇರಲ್ಲ. ಆಮೇಲೆ ಕಿಟಕಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇದು ನನ್ನ ಡೈಲಿ ರೋಟೀನ್ ಫ್ರೆಂಡ್ಸ್. ಇದು ಮಾತ್ರ ಡೈಲಿ ಧೂಳು ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ಇಲ್ಲಾಂದರೆ ಸೀನ್ತಾ ಇರಬೇಕು ಮನೆ ಒಳಗೆ, ಡಸ್ಟ್ ಅಲರ್ಜಿ ಇರೋದ್ರಿಂದ. ಅದಕ್ಕೋಸ್ಕರ ಡೈಲಿ ಒಂದು ಅರ್ಧ ಅವರ್ ಕೆಲಸ ಇರುತ್ತೆ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ. ಇದೇ ನನ್ನ ವರ್ಕೌಟು, ಜಾಗಿಂಗು, ವಾಕಿಂಗು ಇದೇನೇನೆ. ಇದು ಒಂದೊಂದ್ಸಲ ಐಸು ಗಡ್ಡೆ ಆಗ್ಬಿಡ್ತೈತೆ ಫ್ರೆಂಡ್ಸ್ ಇಲ್ಲೆಲ್ಲ. ಈಗ ಕ್ಲಿಯರ್ ಆಗೈತೆ. ನಿನ್ನೆ ನೋಡಬೇಕಿತ್ತು. ಈ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗ್ತೈತೆ. ಆಫ್ ಮಾಡಿದೆ ನೈಟೆಲ್ಲ. ನಿಧಾನ ಕೆಳಗಡೆ ಕುತ್ಕೊಂಡು ಜರುಗ್ಸು ಬತ್ತೈತೆ. ಆಫ್ ಮಾಡಿದ್ದೀನಿ. ನೀರೇ ಇಲ್ಲ. ಮತ್ತೆ ಎಲ್ಲಿಂದ ಬರ್ತೈತೆ ನೀರು? ಹೆಂಗ? ಯಾವಾಗ್ಲೂ ನೀರು ಬಂದಾಗ ಬಾಕ್ಸ್ ಲೋಡ್ ಆಗಿ ಬರ್ತೈತೆ ಅನ್ಕೊಂಡೆ.
ಹಂಗೆ ಬರೋದು. ಇಲ್ಲ ಮತ್ತೆ ಎಲ್ಲಿಂದ ಬರ್ತೈತೆ ನೀರು? ಇಲ್ಲಿಂದ ಹೋಗ್ತೈತೆ ಗೊತ್ತಾಗ್ತಿಲ್ಲಲ್ಲ. ನೀವು ತುಂಬ್ಕೊಳ್ಳೋದಲ್ಲ ಸುಮ್ಮನೆ. ಗೊತ್ತೇ ಆಗ್ತಲ್ಲ ಎಲ್ಲಿಂದ ಬರ್ತೈತೆ ನೀರು ಅಂತ. ನಿಧಾನ ನಿಧಾನ, ಬಳೆಗಳಿದೆ. ಸ್ವಲ್ಪ ಗ್ಯಾಪ್ ಬಿಡು ಗೋಡೆಗೂ ಫ್ರಿಜ್ಗೂ. ಫ್ರೆಂಡ್ಸ್, ಯಾರ ಮನೆಯಾದ್ರೂ ಫ್ರಿಡ್ಜ್ ಇದ್ರೆ ಇಷ್ಟು ಗ್ಯಾಪ್ ಬಿಡಬೇಕು, ಒಂದು ಅರ್ಧ ಅಡಿ ಅಷ್ಟು. ಗೋಡೆಗೆ ಒತ್ತರಿಸಿ ಇಡಬೇಡಿ, ಅದೇನೋ ಪ್ರಾಬ್ಲಮ್ ಆಗ್ತಿತ್ತು, ಬ್ಲಾಸ್ಟ್ ಆಗ್ತಿತ್ತು ಅಂತೆಲ್ಲ ಹೇಳ್ತಾರೆ ಅದಕ್ಕೆ. ಆಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಳ್ತೀನಿ. ನಾನು ಒಂದು ದಿನದಲ್ಲಿ 2 ಸಲ ಮನೆ ಗುಡಿಸ್ತೀನಿ, ಬೆಳಗ್ಗೆ ಸಾಯಂಕಾಲ 2 ಟೈಮು. ಯಾಕಂದರೆ ನಾವು ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ, ಏನು ಅಷ್ಟೊಂದು ಕಸ ಇರಲ್ಲ. ಭಾನುವಾರ ಟೈಮ್ ಮಾತ್ರ 3 ಟೈಮ್ ಕಸ ಗುಡಿಸ್ತೀನಿ. ಅವತ್ತು ಮನೇಲೇ ಇರ್ತೀವಲ್ಲ, ಓಡಾಡ್ತಾ ಇರ್ತೀವಿ, ಕಸ ಧೂಳು ಎಲ್ಲ ಇರುತ್ತೆ ಅಂತ. ಮನೆಯೊಳಗೆ ಧೂಳಿ ಇದ್ರೇನು ಒಂಥರ ಕಷ್ಟ ಆಗ್ತಾ ಇರ್ತಿದೆ ಓಡಾಡೋಕ್ಕೆ. ಅದನ್ನೇ ನೋಡಿಕೊಂಡು ಒಂಥರ ನೆಮ್ಮದಿ ಇಲ್ದಂಗೆ ಆಗ್ಬಿಡ್ತೈತೆ ನನಗೆ, ಇಷ್ಟೆಲ್ಲ ಧೂಳು ಆಗ್ತಿತ್ತಲ್ಲ ಅಂದ್ಬಿಟ್ಟು. ಅದಕ್ಕೆ ಮನೆ ಹೆಂಗಿರುತ್ತೋ ಮನಸ್ಸು ಹಂಗಿರುತ್ತೆ ಅಂತ ನಾನು ನಂಬ್ತೀನಿ ಫ್ರೆಂಡ್ಸ್. ಮ್ಯಾಟ್ ಎಲ್ಲ ಒಗೆಯಕ್ಕೆ ಹಾಕ್ಬಿಟ್ಟಿದೆ, ಹಂಗಾಗಿ ಶಿವದು ಅರ್ಧೋಗಿರೋ ಕಾಟನ್ ಟಿ ಶರ್ಟ್ನ ಕಾಲರ್ಸಕ್ಕೆ ಹಾಕ್ಕೊಂಡೆ. ಆ ಥರ ಟಿ ಶರ್ಟ್ಗಳೆಲ್ಲ ವೇಸ್ಟ್ ಮಾಡೋಕೆ ಹೋಗಲ್ಲ ನಾನು. ಕಾಟನ್ ಕಾಲರ್ಸಕ್ಕೆ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಬಳಸ್ತೀವಲ್ಲ ಫ್ರೆಂಡ್ಸ್, ಪಾತ್ರೆ ಇಳಿಸೋಕ್ಕೆ, ಅದು ಇದು ಪುಡಿ ಬಟ್ಟೆಯಾಗಿ ಎಲ್ಲ ಬಳಸ್ಕೊಳ್ತೀನಿ. ನಮ್ಮನೆ ಬಾಗಿಲು ಗುಡಿಸೋದಂದರೆ ನನಗೆ ಹೆವಿ ಹಿಂಸೆ. ದಿನಕ್ಕೆ ಒಂದು 4-5 ಸಲ ಗುಡಿಸ್ರೂ ಎಲೆಗಳು ಉದುರ್ತಾ ಇರುತ್ತೆ. ಈ ವಾತಾವರಣ ಎಷ್ಟು ಚೆನ್ನಾಗಿರುತ್ತೋ, ಈ ವಾತಾವರಣದಲ್ಲಿ ಜೀವನ ಮಾಡೋದು ಅಷ್ಟೇ ಕಷ್ಟ. ಯಾಕಂದರೆ ಎಲೆ ಉದುರ್ತಾನೆ ಇರುತ್ತೆ. ಗುಡಿಸ್ಲಿಲ್ಲ ಅಂದರೆ ಬಾಗಿಲು ನೋಡೋಕ್ಕಾಗಲ್ಲ. ಈ ಥರ ಡೈಲಿ ಇಲ್ಲಿವರೆಗೂ ಗುಡಿಸ್ಕೊಳ್ತೀನಿ ನಾನು. ಯಾಕಂದರೆ ನೀರು ಮನೆ ತನಕ ಎಲ್ಲ ಓಡಾಡ್ತಾನೆ ಇರ್ತೀನಿ. ಒಂದು ದಿನಕ್ಕೆ ಒಂದು 50 ಸಲ ಆದರೂ ನೀರು ಮನೆಗೂ ಓಡಾಡ್ತಾ ಇರ್ತೀನಿ. ಡೈಲಿ ಗುಡಿಸ್ರೂ ಇಷ್ಟು ಕಸ ಇದೆ ಅಂದರೆ ನೋಡಿ ಫ್ರೆಂಡ್ಸ್. ಈ ಕವರೆಲ್ಲ ನಾನು ಬಳಸಿರೋದಲ್ಲ ಫ್ರೆಂಡ್ಸ್, ಪಕ್ಕದ ಅಪಾರ್ಟ್ಮೆಂಟಿಂದ ಹಾರ್ಕೊಂಡು ಬಂದು ಬೀಳ್ತವೆ. ಕವರ್ಗಳಿಗೂ ಸಹ ಕಸಕ್ಕೂ ಸಹ ಹೊಟ್ಟೆ ಕಿಚ್ಚು. ಇದನ್ನೆಲ್ಲ ನೀರೊಳಗೆ ತುಂಬಿಟ್ಟು ನೀರು ಕಾಯಿಸ್ಬಿಡ್ತೀನಿ ನಾನು ಅಷ್ಟೇ. ಎತ್ತಾಕೋದೆಲ್ಲ ತಲೆನೋವು ಯಾಕೆ ಅಂದ್ಬಿಟ್ಟು. ಆಮೇಲೆ ಬೂದಿ ಯಾವಾಗಲಾದರೂ ಎತ್ತಾಕೊಳ್ತೀನಿ. ಆಮೇಲೆ ನೀರು ಹಾಕ್ತೀನಿ. ಡೈಲಿ ತುಳಸಿ ಗಿಡಕ್ಕೆ ನೀರು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು. ತುಳಸಿ ಗಿಡ ಮತ್ತು ಮನೆ ಹತ್ರ ಇರೋ ಗಿಡಗಳಿಗೆ ಅದಕ್ಕೆ ಅಷ್ಟೊಂದು ಹಸಿರಾಗಿರುತ್ತೆ. ಬೇಸಿಗೆಲೂ ಸಹ ಹಿಂಗೆ ಇರುತ್ತೆ. ಆಮೇಲೆ ರಾತ್ರಿ ಬಟ್ಟೆ ಒಗ್ದಿಟ್ಟಿದೆ ಫ್ರೆಂಡ್ಸ್. ಆಮೇಲೆ ಅದನ್ನು ಜಾಲ್ಸಿನೂ ಇಟ್ಟಿದ್ದೆ, ಮತ್ತೆ ಇನ್ನೊಂದ್ಸಲ ಜಾಲ್ಸ್ಕೊಂಡೆ, ಸ್ಮೆಲ್ ಬಂದ್ಬಿಡ್ಬೋದೇನೋ ಅಂತ. ಯಾವತ್ತೂ ನಾನು ರಾತ್ರಿ ಬಟ್ಟೆ ಒಗ್ದು ಬೆಳಗ್ಗೆ ಒಣಗಾಕೋ ಥರ ಮಾಡ್ಕೊಂಡಿಲ್ಲ. ರಾತ್ರಿ ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮತ್ತೆ ಎತ್ತೋದೆಲ್ಲ ಕಷ್ಟ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ. ಮತ್ತೆ ಒಂದ್ಸಲ ಜಾಲಿಸ್ಕೊಂಡು ಒಣಗಾಕೊಳ್ತಾ ಇದ್ದೀನಿ. ನಮ್ಮನೆ ಹತ್ರ ಮರಗಿಡಗಳು ಜಾಸ್ತಿ ಇರೋದ್ರಿಂದ ಬಟ್ಟೆಗಳು ಸಹ ಬೇಗ ಒಣಗಲ್ಲ. ಬಿಸಿಲು ಬೀಳೋದೇ ಅಪರೂಪ. ಬೇಸಿಗೆಯಲ್ಲಿ ಬಟ್ಟೆ ಆರಾಮಾಗಿ ಒಣಸ್ಕೋಬೋದು. ಇನ್ನೊಂದು ಖುಷಿ ವಿಷಯ ಅಂದರೆ ಎಷ್ಟು ಬಟ್ಟೆ ಒಣಗಾಕೊಳ್ಳೋಕ್ಕಾದ್ರೂ ಜಾಗ ಇದೆ. ನರ್ಸರಿಲಿ ಎಷ್ಟು ಮರಗಳಿದೆ ಅಷ್ಟು ಮರಗಳಿಗೂ ದಾರ ಕಟ್ಟಿ ಹಗ್ಗ ಕಟ್ಟಿ ನಾನು ಬಟ್ಟೆಗಳು ಒಣಗಾಕೋಬೋದು. ಯಾರು ಕೇಳೋರಿರಲ್ಲ, ಮಾಡೋರಿರಲ್ಲ. ಅದಕ್ಕೋಸ್ಕರ ಬಟ್ಟೆ ಹೋಗಿ ಖುಷಿ ಆಗ್ತೈತೆ. ಬೆಳಗ್ಗೆ ನಾನೆಷ್ಟು ಖುಷಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಈ ನೇಚರೇ ಕಾರಣ ಫ್ರೆಂಡ್ಸ್. ಈ ಥರ ಜಾಗದಲ್ಲಿದ್ದರೆ ಎಷ್ಟೇ ಬೇಜಾರಾದರೂ ಬೇಜಾರಾಗಲ್ಲ, ಖುಷಿಯಾಗಿರ್ತೀನಿ. ಒಂದು ರೌಂಡ್ ಆಚೆ ಓಡಾಡ್ಬಿಟ್ಟು ಮನೆ ಒಳಗೆ ಹೋದಂದರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಇದೇ ನನ್ನ ಎನರ್ಜಿ. ಬಟ್ಟೆ ಎಲ್ಲ ಒಣಗಾಕಾಯ್ತು ಫ್ರೆಂಡ್ಸ್. ಇನ್ನೂ ಕೆಲಸ ಐತೆ ನೋಡಿ. ಬಿಸಿಲು ಬಂದ್ರೂ ಟಾಮು ಮೇಲೆ ಬಿಸಿಲು ಬಿದ್ದರೂ ಎದ್ದೊಳಲ್ಲ ಅವನು, ಯಾರಿಗೂ ಜಗಲ್ಲ. ರಸಮ್ ಕಾಯಕ್ಕೆ ಇಟ್ಟಿದ್ದೆ. ಅದೇನಂದ್ರೆ ಫ್ರೆಂಡ್ಸ್, ರಸಮ್ ಮಾಡ್ತಾ ಇದ್ರೆ 1 ಕಿಲೋಮೀಟರ್ ದೂರದಲ್ಲಿದ್ರು ಗಮ್ಮಂತ ಸ್ಮೆಲ್ ಬರಬೇಕು, ಅದು ರಸಮ್ಮು. ಇದು ಎಷ್ಟು ಕಾಯಿಸಿದ್ರು ಸ್ಮೆಲ್ ಬರ್ತಾ ಇಲ್ಲ, ಬರೀ ಹುಣಸೆ ಹುಳಿ ಸ್ಮೆಲ್ ಮಾತ್ರ ಐತೆ. ನನಗನ್ಸುತ್ತೆ ಇದು ಟೇಸ್ಟ್ ಸಹ ನೋಡಲಿಲ್ಲ ನಾನು. ನನಗೆ ರಸಮ್ ಅಂದರೆ ಜಾಸ್ತಿ ಇಷ್ಟ. ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡ್ತಿದೆ ಚೆನ್ನಾಗಿಲ್ಲ ಅಂತ. ಆದರೂ ಬಿಸಿ ಮಾಡಿ ಇಟ್ಟಿದ್ದೀನಿ. ನೋಡೋಣ, ಕುಡ್ದು ಟೇಸ್ಟ್ ನೋಡ್ತೀನಿ. ಮತ್ತೆ ಇದು ಉತ್ತುದನ್ನ ನೆನ್ನೆ ವಿಡಿಯೋದಲ್ಲಿ ತೋರಿಸ್ನಲ್ಲ ಫ್ರೆಂಡ್ಸ್, ಅದು ಅಳಸ್ಲಿಲ್ಲ, ಚೆನ್ನಾಗೈತೆ. ವೇಸ್ಟ್ ಮಾಡೋಕ್ಕೂ ಮನ್ಸಾಗ್ತಾ ಇಲ್ಲ. ಇದು ಸೋಮವಾರ ಅಲ್ಲ ಅಂದಿದ್ರೆ ಒಂದು 4 ಮೊಟ್ಟೆ ತಂದು ಆ ರೈಸ್ನ ಎಗ್ ರೈಸ್ ಮಾಡ್ಬಿಡ್ತೈತೆ, ಸೂಪರ್ ಆಗಿರ್ತಾ ಇತ್ತು. ಆದ್ರೆ ಇವಾಗ ವೇಸ್ಟ್ ಮಾಡೋಕೆ ಮನ್ಸಾಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಒಂದು ರೆಸಿಪಿ ಮಾಡ್ತೀನಿ. ಅದನ್ನ ಬನ್ನಿ ಫ್ರೆಂಡ್ಸ್, ಏನೋ ಒಂದು ಮಾಡೋಣ. ಇನ್ನ ಐಡಿಯಾ ಬರ್ತಾ ಇಲ್ಲ ಏನ್ ಮಾಡೋದು ಅಂತ. ಒಲೆ ಮೇಲೆ ಇಟ್ಬಿಟ್ಟು ಏನೇನ್ ಕೈ ಸಿಗ್ತೈತೆ ಎಲ್ಲ ಹಾಕ್ಬಿಟ್ಟು ಅನ್ನಕ್ಕೆ ಒಂದ್ ಸ್ವಲ್ಪ ಒಗ್ಗರಣೆ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿ ಬರ್ಬೋದು, ನೋಡೋಣ. ಒಂದು ದೊಡ್ಡ ಬಾಣಲಿ ಇಟ್ಕೊಂಡು ಅದಕ್ಕೇನು ಎಣ್ಣೆ ಹಾಕೊಳಕ್ ಹೋಗಿಲ್ಲ ಫ್ರೆಂಡ್ಸ್. ಇದು ಗೀ ರೈಸ್ ಆಗಿರೋದ್ರಿಂದ ತುಪ್ಪ ಸುರಿತಾ ಇತ್ತು ಅನ್ಕೊಳ್ಳಿ. ಅನ್ನನ ಮಾತ್ರ ಹಾಕೊಂಡು ಆಮೇಲೆ ಖಾರದ ಪುಡಿ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, ಧನಿಯಾ ಪುಡಿ, ಕೈಗೆ ಏನೇನು ಸಿಕ್ತು ಎಲ್ಲ ಮಸಾಲಾಸು ಹಾಕ್ಬಿಟ್ಟೆ ಫ್ರೆಂಡ್ಸ್. ಏನೋ ಒಂದು ಗತಿ ಮಾಡ್ಬೇಕು ಇವತ್ತು ಅಂದ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಮಸಾಲ ಎಲ್ಲ ಬೇಯಬೇಕು ಅಂತ. ಎಣ್ಣೆ ತುಪ್ಪ ಏನು ಹಾಕ್ತಾ ಇರೋದೇ ಬೆಸ್ಟ್ ಅನ್ನಿಸ್ತು. ಅದರಲ್ಲಿ ಕರೆಕ್ಟಾಗಿ ಸರಿ ಹೋಯ್ತು. ಮತ್ತೆ ನಾನು ಎಕ್ಸ್ಟ್ರಾ ಎಣ್ಣೆ ಹಾಕೋಬಿಟ್ಟಿದ್ರೆ ಕಷ್ಟ ಆಗೋದು. ಇದೇನಾದರೂ ಗೀ ರೈಸ್ ಅಲ್ಲದೆ ಬೇರೆ ಪಲಾವ್ ಏನಾರು ಆಗಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ಮಾಡ್ಕೋಬೋದು. ನನ್ನ ಮೈಂಡ್ಗೆ ಬರ್ತಾಯಿತ್ತು ಸೋಯಾ ಸಾಸು ಟೊಮೊಟೊ ಸಾಸ್ ಹಾಕ್ಬಿಡೋಣ ಅಂತ. ಆಮೇಲೆ ಬೇಡ, ಎಕ್ಕಿಟ್ಟೋದ್ರೆ ಕಷ್ಟ ಅಂತ. ಏನಿಲ್ಲ ಫ್ರೆಂಡ್ಸ್, ಫ್ರೈ ಮಾಡ್ಬೇಕಾದ್ರೆ ಸೇಮ್ ಎಗ್ ರೈಸ್ ಬಂದಂಗೆ ಬರ್ತಾಯಿತ್ತು. ಸ್ಮೆಲ್ಲು ಸಖತ್ತಾಗಿತ್ತು. ಇದು ನಮ್ಮ ರಾತ್ರಿದು ಮೊಸರನ್ನ ಫ್ರೆಂಡ್ಸ್. ಇದು ನನ್ನ ಫೇವ್ರೇಟು. ನಾನಂತೂ ಇದನ್ನೇ ತಿಂತೀನಿ. ಶಿವಕುಮಾರ್ಗಿದು ಏನೋ ಒಂದು ಗತಿ ಮಾಡಿದ್ದೀನಿ. ಅನ್ನ ಮೊಸರನ್ನ ತಿನ್ನಲ್ಲ. ಟೇಸ್ಟ್ ನೋಡು, ಪರವಾಗಿಲ್ವಾ ಹೆಂಗೆ?
ಸರಿ ಆಯ್ತಾ? ಅಂದ್ರೆ ಅವ್ರು ಮಸಾಲಾಸ್ ಏನು ಹಾಕಿಲ್ಲ, ಗೀ ರೈಸ್ ತರ ಮಾಡಿದ್ರಲ್ಲ, ಅದಕ್ಕೆ ನಮ್ಗೆ ಅಡ್ಜಸ್ಟ್ ಆಗಿಲ್ಲ. ನಮ್ಗೊಂದ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಇರ್ಬೇಕಲ್ಲ. ತಿನ್ಬೋದಾ ಹಂಗಾರೆ ಅದನ್ನ? ಹಾ, ಮತ್ತೆ ಹೆಂಗೋ ಅನ್ನ ವೇಸ್ಟ್ ಆಗ್ತೈತೆ ಅನ್ಕೊಂಡು ಭಯ ಬಿದ್ದಿದ್ದೆ. ಸರಿ ಹೋಯ್ತು. ನನ್ನ ಟಿಫನ್ ರಾತ್ರಿ ಮೊಸರನ್ನ ಫ್ರೆಂಡ್ಸ್, ರಾತ್ರಿ ಕಲ್ಸಿಟ್ಟಿದ್ನಲ್ಲ, ತಂಗಳನ್ನ, ಮೊಸರು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಡಿದ್ದಷ್ಟೇ. ಅದ್ರ ಜೊತೆಗೆ ಮಿಕ್ಸ್ಡ್ ಉಪ್ಪಿನಕಾಯಿ, ನಿಂಬೆಹಣ್ಣು ಉಪ್ಪಿನಕಾಯಿ ಖಾಲಿ ಆಯ್ತು, ಅದಕ್ಕೆ ಈ ಡಬ್ಬಿ ಎತ್ಕೊಂಡೆ. ಇದನ್ನೊಂದು ವಾರದಲ್ಲಿ ಖಾಲಿ ಮಾಡ್ಬಿಡ್ತೀನಿ. ಉಪ್ಪಿನಕಾಯಿ ಜಾಸ್ತಿ ತಿನ್ಬಾರ್ದು ಅಂತ ಇದ್ದೀರಾ ಫ್ರೆಂಡ್ಸ್. ನನಗೆ ಲೋ BP ಪ್ರಾಬ್ಲಮ್ ಇದೆ. ಎಷ್ಟು ತಿಂದರೂ ಪರವಾಗಿಲ್ಲ ಫ್ರೆಂಡ್ಸ್, ತಿಂತಾ ಇರ್ಬೋದು, ಅದ್ರ ಕೈಯಲ್ಲಿ ಮುಟ್ಟಂಗಿಲ್ಲ. ಅಪ್ಪಿ ಚಮಚ ಕೊಡಪ್ಪಿ. ಉಪ್ಪಿನಕಾಯಿ ಮಿಕ್ಸ್ಡ್ ಉಪ್ಪಿನಕಾಯಿ ಅಲ್ಲಿ ಬಿದ್ದಿತ್ತು, ಎತ್ಕೊಂಡ್ಬಂದೆಪ್ಪಿ. ಅಕ್ಕ ಕಟ್ ಕಳ್ಸಿದ್ದು ನನ್ನ ಫ್ರೆಂಡು. ನಾನೇ ಹೋಗಿದ್ನಲ್ಲ, ಯಾರ ಕೈಲಿ ಕಟ್ ಕಳ್ಸಿದಾರ? ಮುಚ್ಚಿಟ್ಟಿದ್ದೆ, ನಿನ್ ತಿನ್ಬಿಡ್ತೀನಿ ಅನ್ಬಿಟ್ಟು. ನಿಂಬೆಹಣ್ಣು ಉಪ್ಪಿನಕಾಯಿ ಇತ್ತಲ್ಲ, ಅದು ಖಾಲಿ ಆದ್ಮೇಲೆ ಇದು ಓಪನ್ ಮಾಡೋಣ ಅಂತ ಇಟ್ಟಿದ್ದೆ. ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ಇದು. ಬೀನ್ಸು, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್, ಶುಂಠಿ, ನಿಂಬೆಹಣ್ಣು, ಮಾವಿನಕಾಯಿ ಎಲ್ಲ ಮಿಕ್ಸು. ಬೆಳಗ್ಗೆ ಇಡ್ಲಿ, ಪೂರಿ, ದೋಸೆ, ಪೊಂಗಲ್ ಅದೆಲ್ಲ ಫ್ರೆಂಡ್ಸ್ ನಿಜವಾದ ಟಿಫನ್ ಅಂದ್ರೆ ಇದೇ ಟಿಫನ್, ನಿಜವಾದ್ದು ಹೆಲ್ದಿ ಟಿಫನ್. ಬೆಳಗ್ಗೆ ತಿಂದ್ರೆ ಕೋಲ್ಡ್ ಆಗಲ್ವಾ ಅಂತ ಅನ್ಕೊಳ್ತೀರಾ ಫ್ರೆಂಡ್ಸ್. ನರ್ಸರಿ ಕೆಲಸ ಮಾಡೋದಿದೆ, ಹೀಟ್ ಜಾಸ್ತಿ ಇರುತ್ತೆ ನಮಗೆ. ತಿಂದ್ರೂ ಪರವಾಗಿಲ್ಲ, ಏನು ಶೀತ ಆಗಲ್ಲ. ರಾತ್ರಿ ಹೊತ್ತು ಮಾತ್ರ ತಿನ್ಬಾರ್ದು. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪಿನಕಾಯಿನ ಮೊಸರನ್ನ ಹಿಂಗೆ ತಿನ್ಬೇಕು, ಸಖತ್ತಾಗೈತೆ. हेलो ब्यूटीफुल फैमिली, टेक इट. क्या ब्यूटीफुल डिशेस. ನಾನು ಹಾಕಿರೋ ಸ್ವೀಟ್ ತಿಂದೆ ಹೋಗ್ತಿದ್ದಾವಂದ್ರೆ ಇವೆಲ್ಲ ಡಯಟ್ ಅಲ್ಲಿ ಇದಾವ. ನನ್ನ ಮೇಲೆ ಆಣೆ ಇಟ್ಟಳು. ಸಕ್ಕರೆ ಇದು ನಿಮ್ ಫೇವ್ರೆಟ್? ನಾವು ಅಯ್ಯಯ್ಯ, ಯಾ ಅಂದ್ರೆ ಫ್ಯಾಟ್ ಆಗು ಇದಾವೆ, ಡಯಟ್ ಅಲ್ಲಿ ಇದ್ದಂಗೆ ಅನಿಸ್ತಾ ಇಲ್ಲ. ಇವತ್ತು ಉಪವಾಸ ಇರ್ಬೋದು ಅಷ್ಟೇ. ಹಾಯ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 9 ಗಂಟೆ ಟೈಮ್ ಈಗ. ಮಾಡಕ್ ಕೆಲಸ ಇಲ್ಲ. ಸರಿ ಮಲ್ಕೋ. ಆಮೇಲೆ ನಿನ್ಗೆ ಮಟನ್ ಸಾಂಬಾರು ಅನ್ನ ಹಾಕ್ತೀನಿ. ಅದೇ ನೆನ್ನೆದೆ, ಏನು ಅನ್ಕೋಬೇಡ ಆಯ್ತಾ ಫ್ರೆಂಡ್ಸ್. ಈಗ ಮಧ್ಯಾಹ್ನ 1 ಗಂಟೆ. ಶಿವ ಅದೇ ಅನ್ನ ತಿಂತಿದ್ದೆ, ನಾನಂತೂ ಮೊಸರು ತಿಂದೆ. ಮೊಸರನ್ನ ಐತಲ್ಲ ತಿಂದೆ. ಟಾಮು ಬಿತ್ಕೊಂಡವನೆ, ಟಾಮ್ ಮಲ್ಲಿಗೆ ಅವನೇ ಇವತ್ತಂತೂ ಫುಲ್ಲು. ಓಕೆ ಫ್ರೆಂಡ್ಸ್, ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನೆನೆ ಫ್ರೂಟ್ಸ್ ತಂದಿದ್ನಲ್ಲ, ಮತ್ತು ರಾತ್ರಿ ಸಬ್ಜಾ ಸೀಡ್ಸು ಮತ್ತು ಬಾದಾಮ್ ಗೊಂದೆಲ್ಲ ನೆನೆಸಿದ್ನಲ್ಲ, ಅದೆಲ್ಲ ಹಾಕ್ಬಿಟ್ಟು ನನ್ನ ಮೈಂಡ್ಗೆ ಒಂದು ರೆಸಿಪಿ ಬರ್ತಿದೆ, ಅದನ್ನು ಮಾಡ್ತೀನಿ. ಸೂಪರ್ ಟೇಸ್ಟಾಗಿರ್ತೈತೆ ಅಂತ ಮಾತ್ರ ಅಂದ್ಕೊಂಡಿದ್ದೀನಿ. ಅಪ್ಪಿ ನೀನು ರೆಡಿನಾ? ಎಕ್ಸೈಟೆಡಾ ನಿನ್ನ ಮೇಲೆ ಪ್ರಯೋಗ ಮಾಡೋದು ನಾನು? ಒಂದು ರೆಸಿಪಿ, ನೋ ಬಾಯ್ಲ್ ನೋ ಆಯಿಲ್. ಏನೋ ಮಾತು ಬಾಯಿಗೆ ಬಂತು ಹೇಳಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ರೆಸಿಪಿಗೆ ಒಂದು ಆಪಲ್ ತಗೋಬೇಕು, ನೀರಿಗೆ ಹಾಕೋಬೇಕು. ಒಂದು ಬಾಳೆಹಣ್ಣು ತಗೋಬೇಕು, ನೀರಿಗೆ ಹಾಕೋಬೇಕು. ಇದ್ರ ಜೊತೆಗೆ ದಾಳಂಬಿನೂ ಹಾಕೋಬಹುದು, ಡ್ರೈ ಫ್ರೂಟ್ಸ್ ಹಾಕೋಬಹುದು. ಅಂದ್ರೆ ನನ್ಗೆ ಒಂದೇ ಒಂದು ಡೌಟು, ಪೈನಾಪಲ್ ಅರ್ಧ ಐತೆ ಮತ್ತೆ ಮೂಸಂಬಿನೂ ಐತೆ, ಹಾಕೋಬೋದಾ? ಹುಳಿ ಐಟಮ್ ಹಾಕೋಬಾರ್ದು ಅಂತ ಅನಿಸ್ತೈತೆ, ಯಾಕಂದ್ರೆ ಇದಕ್ಕೆ ನಾನು ಹಾಲು ಸಹ ಹಾಕೋತಾ ಇದ್ದೀನಿ. ಸಮಥಿಂಗ್ ಆಗ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಬೇಡ, ಮೊದಲು ನಮ್ಮ ರೆಸಿಪಿ ಮಾಡ್ಬಿಡು. Oh my god. ಸೋಯಾ ಸೀಡ್ಸ್ ಫ್ರೆಂಡ್ಸ್. ಅದಕ್ಕಾಗಿ ನಾವೊಂದು ಪಾತ್ರೆ ತಗೋಬೇಕು. ಆಪಲ್ನ ವಾಷಿಂಗ್ ಪೌಡರ್ ನಿರ್ಮಾಗಿ ನೀಟಾಗಿ ತೊಳಿಬೇಕು. ಮಸ್ತ್ ಜೋಕ್ ಮಾರಾರೆ. ತಮಟೆ ಹೊಡಿತಾವ್ರೆ, ಗಣೇಶನ್ ಎತ್ಕೊಂಡು ಬರ್ತಾವ್ರೆ. ಪ್ರಸಾದ ಜಮಾಯಿಸ್ಬಿಡೋಣ ಫ್ರೆಂಡ್ಸ್. ಓಕೆ, ಒಂದು ಆಪಲ್ನ ಕಟ್ ಮಾಡ್ಕೋಬೇಕು. ದೇವ್ರೆ ಈ ಆಪಲ್ ಆದ್ರೂ ಚೆನ್ನಾಗಿರ್ಲಪ್ಪ. ಎಲ್ಲ ಆಪಲ್ಲು ಕೊಳ್ತೋಗೈತೆ ಫ್ರೆಂಡ್ಸ್. ಕೊಳ್ತೋಗಿರೋ ಆಪಲ್ನೇ ಹೋಗಿ ತರ್ತೀವಿ. ಹಾ, ಚೆನ್ನಾಗಿದೆ.
ಇದ್ಯಾವ್ದು ನಾನು ಇಷ್ಟಪಟ್ಟು ತಿನ್ನಲ್ಲ ಫ್ರೆಂಡ್ಸ್. ಶಿವಗೋಸ್ಕರ ಹಣ್ಣೆಲ್ಲ ತಿನ್ಲಿ ಪಾಪ, ಕಷ್ಟಪಟ್ಟು ಕೆಲಸ ಮಾಡ್ತೈತಿ ಅಂತ. ಇದನ್ನ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಫ್ರೆಂಡ್ಸ್. ಇದೇನ್ ದೊಡ್ಡ ರೆಸಿಪಿ ಅಲ್ಲ, ತುಂಬಾ ಜನ ಮಾಡ್ತಾ ಇರ್ತಾರೆ. ಆದ್ರೆ ಇದು ನಮ್ಗೆಲ್ಲ ಒಂಥರ ಸ್ಪೆಷಲ್ ರೆಸಿಪಿ ಅಲ್ಲ, ಯಾವಾಗ್ಲೂ ಒಂದ್ಸಲ ಮಾಡೋರು. ಅದಕ್ಕೆ ನಾನು ಖುಷಿಯಿಂದ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ, ಆಯ್ತಾ? ನನಗೆ ಇಷ್ಟ ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ. ಒಂದೇ ಆಪಲ್ ಒಂದೇ ಬಾಳೆಹಣ್ಣಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾತ್ರ ಚೆನ್ನಾಗಿ ಬಂದಿಲ್ಲ, ಶಿವಾಗ ಇಷ್ಟ ಆಗ್ಲಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡ್ತೈತೆ. ಫ್ರೂಟ್ಸ್ ಮಾತ್ರ ವೇಸ್ಟ್ ಆಗ್ಬಾರ್ದು, ಈ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಅದಕ್ಕೋಸ್ಕರ ಪೈನಾಪಲ್ಲು ಉಪ್ಪು ಖಾರ ಹಾಕೊಟ್ಬಿಡ್ತೀನಿ. ಬತ್ತವ್ರೆ ಕಂಪ್ರೆಸ್ ಒಂದು ಕೇಳಿಸ್ತಿದೆ. ಬೇಗ ಕಟ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ನಾನೀಗ ಗಣೇಶನ್ ನೋಡಕ್ ಹೋಗ್ಬೇಕು. ನೈಟಲ್ಲೇ ಬಿಡ್ತಾರೆ ಜಾಸ್ತಿ, ಡೇ ಟೈಮ್ ಬಿಟ್ರೆ ಪ್ರಸಾದಕ್ಕೆ ಹೋಗ್ಬಿಡ್ತೀನಿ ನಾನು ಅಂತ. ನಾನೇನು ಹೋಗಲ್ಲ, ಶಿವ ಇಸ್ಕೊಂಡ್ ಕೊಡ್ತೈತಲ್ಲ. ಸಪಕ್ ಸರಕ್ ಡಮಕ್. ಏನೋ ಲೈಫಲ್ಲಿ ಇದೆಲ್ಲ ಮಾಡ್ತೀನೋ ಇಲ್ಲ ಅನ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಬರೀ ಪಾನಿಪುರಿಯಲ್ಲೇ ಜೀವನ ಸಾಗಿಸ್ಬಿಡ್ತೀನಿ ಅನ್ಕೊಂಡಿದ್ದೆ. ಅಂದ್ರೆ ನೀವೇನಾದ್ರೂ ಕಾಮೆಂಟ್ ಅಲ್ಲಿ ಹೇಳಿದಾಗ ಫ್ರೂಟ್ಸ್ ತಿನ್ರಿ, ತಿನ್ರಿ ಅಂದಾಗ ನೆನಪಾಗುತ್ತೆ ಫ್ರೆಂಡ್ಸ್. ತಿನ್ಬೇಕು, ಅವೆಲ್ಲ ಹೆಲ್ತ್ ಒಳ್ಳೇದು ಅಂತ. ಇಲ್ಲ ಅಂದಿದ್ರೆ ಬಿಟ್ಬಿಡ್ತಾ ಇದೆ ಇವೆಲ್ಲ. ಹಣ್ಣುಗಳು ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಓಕೆ, ಆಪಲ್ ಮತ್ತೆ ದಾಳಂಬೆ, ಆಪಲ್ ಮತ್ತೆ ಬಾಳೆಹಣ್ಣು ಕಟ್ ಮಾಡ್ಕೊಂಡಿದೀನಿ. ಇದಕ್ಕೆ ನಮ್ಮ ಸೋಯಾ ಇದೇನು ಫ್ರೆಂಡ್ಸ್, ಸಬ್ಜಾ ಸೀಡ್ಸ್. ಶಾರ್ಟ್ ಟೈಮ್ ಮೆಮೊರಿ ಇಲ್ಲ, ಸಾರಿ ಫ್ರೆಂಡ್ಸ್. ನೀರು ಸೋಸ್ಕೊಂಡು ಬರೀ ಸೋಯಾ ಸಬ್ಜಾ ಸೀಡ್ಸ್ ಮಾತ್ರ ಹಾಕೊಂಡು. ಸೋಯಾ ಹಾಕ್ಬೋದಿತ್ತು ಪದೇ ಬಾಯಲ್ಲಿ, ನೀರೇನ್ ಬೇಡ. ಸಬ್ಜಾ ಸೀಡ್ಸ್ 1 ಸ್ಪೂನ್, ಇನ್ನು ಅರ್ಧ ಸ್ಪೂನ್ ಕೆಳಗೆ ಚೆಲ್ಲೋಯ್ತು. ಬಾದಾಮ್ಗೊಂದು ಫ್ರೆಂಡ್ಸ್, ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ದೆ, ರಾತ್ರಿ ನೆನ್ಸಿದ್ದು. ಬೆಳಗ್ಗೆ ನೆನ್ಸ್ಕೊಂಡಿದ್ರು ಆಗೋದು. ಬೆಳಗ್ಗೆ ನೀವೆಲ್ಲ ಮಾಡ್ಬೇಡಣ ಅಂತ ಅನ್ಕೊಂಡೆ. ಮೊಸರನ್ನ ಹೊಟ್ಟೆ ತುಂಬೋಯ್ತು. ಎಲ್ಲ ಒಂದೇ ಸಲ ತಿನ್ಬಿಟ್ರೆ ಬೇಡ ಅನ್ಬಿಟ್ಟು. ಆಮೇಲೆ ಟಂಟಡ ಹಾಲು. ನಿಜ ಫ್ರೆಂಡ್ಸ್, ಹಾಲು ಹಾಕ್ಬಿಟ್ಟು ತುಂಬಾ ಜನ ಮಾಡಿದ್ರು, ನಾವು ಮಾಡೋಣ ಅಂತ. ಏನೋ ಫುಲ್ ಖುಷಿ ಆಗ್ತೈತಿ ನನ್ಗಂತೂ ಇದನ್ನ ನೋಡ್ತಾ ಇದ್ರೆ. ಪುಲ್ಲಿ ಹಾಕ್ಬಿಡ್ತೀನಿ. ಹಸಿ ಹಾಲು ಹಾಕಿದ್ರು ಫ್ರೆಂಡ್ಸ್, ಅದಕ್ಕೆ ನಾನು ಹಾಕ್ತೆ. ಅದೊಂದ್ ಸ್ವಲ್ಪ ನಂಗೆ ಸಮಥಿಂಗ್ ರಾಂಗ್ ಅನ್ನಿಸ್ತೈತೆ. ಆದ್ರೆ ಎಲ್ಲ ಮಾಡ್ತಾವ್ರಲ್ಲ, ನಾವು ಮಾಡೋಣ. ಕಲ್ ಸಕ್ಕರೆ ಹಾಕೋಬೇಕು ಅಂದ್ರು, ನನ್ಗೆ ಕಲ್ ಸಕ್ಕರೆ ಇಲ್ಲ, ಅದಕ್ಕೆ ನಾನು ಸಣ್ಣ ಸಕ್ಕರೆ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಇಲ್ಲ, ಮನೇಲಿ ಇರೋಷ್ಟು ಹಾಕೋತಾ ಇದೀನಿ 1 ಸ್ಪೂನು. ಸಪ್ಪೆ ಆಗ್ಬಿಟ್ರೆ ಏನಪ್ಪ ಮಾಡೋದು, ಹಾಲು ಬೇರೆ ಹಾಕ್ಬಿಟ್ಟಿದೀನಿ. ಮ್ಯಾನೇಜ್ ಆಗುತ್ತೆ ಬಿಡಿ ಫ್ರೆಂಡ್ಸ್. ಏಲಕ್ಕಿ ಹಾಕಂಗಿಲ್ಲ ಅಂತೆ ಫ್ರೆಂಡ್ಸ್, ಆದ್ರೂ ನಾನು ಹಾಕ್ತಿದೀನಿ. ಯಾಕಂದ್ರೆ ಹಾಲು ಹಾಕಿದ್ಮೇಲೆ ಏಲಕ್ಕಿ ಹಾಕ್ಲೇಬೇಕಲ್ಲ, ಸಕ್ಕರೆ ಹಾಕಿದ್ಮೇಲೆ ಏಲಕ್ಕಿ ಹಾಕ್ಲೇಬೇಕಲ್ಲ, ಒಂದು ಐಡಿಯಾದ ಮೇಲೆ ಅಷ್ಟೇ. ಏಲಕ್ಕಿ ಆಲ್ರೆಡಿ ಜಜ್ಕೊಂಡಿದೆ. 4-5 ಕಾಳಷ್ಟು ಏಲಕ್ಕಿ, ಬರೀ ಏಲಕ್ಕಿ ಪುಡಿ. ಇದನ್ನ ವೆಲ್ ಶೇಕು. ದೇವಸ್ಥಾನ ಪ್ರಸಾದ ಸ್ಮೆಲ್ ಬತ್ತೈತೆ. ಹೆಲ್ದಿ ರೆಸಿಪಿ ಫ್ರೆಂಡ್ಸ್ ಇದು ಮಾತ್ರ ನಿಜವಾಗ್ಲು. ದಾಳಂಬಿನೂ ಹಾಕಿದ್ರು, ಡ್ರೈ ಫ್ರೂಟ್ಸು ಹಾಕಿದ್ರು, ಗೋಡಂಬಿ ಎಲ್ಲ ಹಾಕಿ ಮಾಡಿದ್ರು ಕೆಲವೊಂದು ವಿಡಿಯೋದಲ್ಲಿ. ನಾನು ನೋಡ್ಬಿಟ್ಟು ಫಿದಾಗ್ಬಿಟ್ಟೆ. ನಮ್ಮ ಮನೇಲಿ ಇರೋದ್ರು ನಾವು ಮಾಡ್ತೀವಿ, ನೀವೇನ ಮಾಡೋದು ಅಂತ ಚಾಲೆಂಜ್ ಆಗಿ ತಗೊಂಡ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ತಣ್ಣಗೆ ಚೆನ್ನಾಗಿತ್ತು. ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಗಟ್ಟಿ ಮಾಡ್ಬಿಟ್ಟು ಐಸ್ ಕ್ರೀಮ್ ತರ ತಿಂದ್ರೆ ಸೂಪರ್ ಆಗಿರುತ್ತೆ. ಅದು ಶಿವ ಜಾಡ್ಸೋದೈತೈತೆ ಕೋಲ್ಡ್ ಐಟಮ್ಸ್ ತಿಂದ್ರೆ. ಉಸಿರಾಟ ತೊಂದರೆ ಐತಲ್ಲ ಫ್ರೆಂಡ್ಸ್, ಅದಕ್ಕೆ. ಓಕೆ, ಇದು ಒಂದ್ ಸ್ವಲ್ಪ ಟೇಸ್ಟ್ ಎಲ್ಲ ಆಗ್ತಾ ಇರ್ಲಿ. ಪೈನಾಪಲ್ ಕಟ್ಟಡು. ಮೊನ್ನೆ ವಿಡಿಯೋದಲ್ಲಿ ಪೈನಾಪಲ್ ಕಟ್ ಮಾಡ್ಬಿಟ್ಟು ನಾನು ತಿಂದಿಲ್ಲ, ಒಂದೇ ಒಂದು ಪೀಸ್ ಟೇಸ್ಟ್ ನೋಡ್ದಲ್ಲ ಫ್ರೆಂಡ್ಸ್. ಅದಕ್ಕೆಲ್ರೂ ಅಲ್ಲ, ಸ್ವಲ್ಪ ಜನ ಗುಡ್ ನ್ಯೂಸ್ ಹಂಗೆ ಅನ್ಕೋತೀರಾ. ಹಂಗೇನಿಲ್ಲ ಫ್ರೆಂಡ್ಸ್, ಹಂಗೇನಾದ್ರು ಇದ್ರೆ ಹೇಳ್ತಿಂತಾನೆ. ಅದೇನಂದ್ರೆ ಪೈನಾಪಲ್, ಕಪ್ ದ್ರಾಕ್ಷಿ, ಪಪ್ಪಾಯ ಇವೆಲ್ಲ ತಿಂದೆ ಅಂದ್ರೆ ಮುಗೀತ್ ನನ್ ಕತೆ. ಚಿಕ್ಕ ವಯಸ್ಸಿಂದಾನು ನನ್ಗದ್ ಪ್ರಾಬ್ಲಮ್ ಐತೆ. ತುಂಬಾ ಒಬ್ರು ಹೇಳಿದ್ರಿ ಹಣ್ಣುಗಳಲ್ಲಿ ಪ್ರಾಬ್ಲಮ್ ಅದು ಇದು ಏನಿಲ್ಲ, ಎಲ್ಲ ಹಣ್ಣು ಒಳ್ಳೇದೇ ಅಂತ ಹೇಳ್ತೀರಾ. ಎಲ್ಲ ಹಣ್ಣು ಒಳ್ಳೇದೇನೆ, ಕೆಲವ್ರಿಗೆ ಒಂದೊಂದ್ ಹಣ್ಣು ಅಡ್ಜಸ್ಟ್ ಆಗಲ್ಲ, ಆತರ ಫ್ರೆಂಡ್ಸ್. ನನ್ನ ಹುಟ್ಟು ಗುಣ ಇದು, ನಾನೇನ್ ಮಾಡ್ಲಿ ಫ್ರೆಂಡ್ಸ್. ದೇವ್ರು ನನ್ನಿಂದ ಈ ಪೈನಾಪಲ್, ಪಪ್ಪಾಯ, ಕಪ್ಪು ದ್ರಾಕ್ಷಿನ ಕಿತ್ಕೊಂಡು ಪಾನಿಪುರಿನ ಕೊಟ್ಟ. ಒಂದ್ ಪಪ್ಪಾಯ ಕಟ್ ಮಾಡಕ್ ಬರಲ್ಲ ನನ್ನ ಜನ್ಮಕ್ಕೆ. ಪಪ್ಪಾಯ ಅಲ್ಲ, ಪೈನಾಪಲ್. ಪಿ ಕನ್ಫ್ಯೂಸ್. ಅದಕ್ಕೆ ಇದಕ್ಕೆ ಆದಷ್ಟು ಬೇಗ ಬೇರೆ ಹೆಸರು ನಾಮಕರಣ ಮಾಡ್ಬೇಕು. ಮುಳ್ಳಕಾಯಿ ಅಂತ ಹೆಸರಿಡೋಣ. ಮುಳ್ಳಕಾಯಿ. ಶಿವ ತಿಂದಾಕ್ಬಿಡ್ತಿದೆ ಚೆನ್ನಾಗಿ. ಪಪ್ಪಾಯ ಅಂದ್ರೆ, ಪೈನಾಪಲ್ ಅಂದ್ರೆ ಜಾಸ್ತಿ ಇಷ್ಟ ಶಿವಗೆ. ಈ ಸ್ಮೆಲ್ಲು ಟೆಂಪ್ಟ್ ಮಾಡ್ತೈತೆ ಫ್ರೆಂಡ್ಸ್. ತಿನ್ನು ಅಂತ ತಿಂದ್ರೆ ಕಣ್ಣೂರಿ ಅದೇನೇನೋ ಆಗ್ತೈತೆ ನನಗೆ, ಹೇಳಲಾರೆ ಇರಲಾರೆ. ಆಕ್ಚುಲಿ ಇದನ್ನ ಜ್ಯೂಸ್ ಮಾಡೋಣ. ಇದಕ್ಕೂ ಸಬ್ಜಾ ಸೀಡ್ಸ್ ಎಲ್ಲ ನೆನ್ಸಾಕೋಣ, ಕಲರ್ಫುಲ್ ಆಗಿ ಕೊಡೋಣ ಶಿವಗೆ ಅಂತ ಅನ್ಕೊಂಡೆ. ಆಮೇಲೆ ಬೇಡ, ಅದೇನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಶಿವ ಕೈ ಸುಪ್ರಭಾತ ಕೇಳ್ಬೇಕಾಗ್ತದೆ ಅಂದ್ಬಿಟ್ಟು ಅಷ್ಟೇ.
ನಾನು ತುಂಬಾ ಚೇಂಜ್ ಆಗಿದ್ದೀನಲ್ಲ ಫ್ರೆಂಡ್ಸ್ ಲೈಫಲ್ಲಿ. ನೀವು ಅಬ್ಸರ್ವ್ ಮಾಡಿ, ಮೊದಲೆಲ್ಲ ಈ ತರ ಚಿಕನ್ಗಳನ್ನ ಮಟನ್ಗಳನ್ನ ಕಟ್ ಮಾಡಿ ಕೊಡ್ತಾ ಇದ್ದೆ ಶಿವಾಗೆ ಸಾಂಬಾರ್ ಮಾಡಿ. ಈಗ ಹಣ್ಣುಗಳಿಗೆ ಬಂದಿದ್ದೀನಿ. ನಿಜ ನಾನು ಬದಲಾಗಿದ್ದೀನಲ್ಲ ಫ್ರೆಂಡ್ಸ್. ಬರ್ತಾ ಬರ್ತಾ ಏನು ಒಳ್ಳೆ ಹುಡುಗಿ ಆಗ್ತಾ ಇದೀನಿ ತಾನೆ ಫ್ರೆಂಡ್ಸ್, ನಿಜ ಹೇಳಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಕೆಳಗೆ ಬಿದ್ರೆ ತೊಳೆದಾಕ್ಬೇಕು. 1 ಪೀಸ್ 20 ರೂಪೀಸ್. ಕೆಳಗೆ ಬಿದ್ದಿಲ್ಲ, ಕವರ್ ಮೇಲೆ ಬಿದ್ದಿದ್ದು ಫ್ರೆಂಡ್ಸ್. ವಾವ್, ಸೂಪರ್ ಕಾಣಿಸ್ತೆ. ಇಷ್ಟು ತಿನ್ನಲ್ಲ ಶಿವ, ಕಟ್ ಮಾಡ್ಬಿಟ್ಟು ಇವಾಗ ತಿಂದಷ್ಟು ತಿನ್ಲಿ, ಮಿಕ್ಕಿದ್ ಫ್ರಿಜ್ ಅಲ್ಲಿ ಇಡ್ತೀನಿ. ಓಡಾಡ್ಕೊಂಡು ಹೋಗ್ತಾ ಬರ್ತಾ ತಿಂತೈತೆ ಅಂತ. 2 ರೆಸಿಪೀಸ್ ರೆಡಿ, ಹೆಲ್ದಿ ರೆಸಿಪೀಸ್. ನೋಡಿ ಫ್ರೆಂಡ್ಸ್, ಇದೇ ನಾನು ಮಾಡಿದ್ದೀಗ. ವಾವ್, ಸೂಪರ್ ಕಲರ್ಫುಲ್ ಅಲ್ಲ. ಟೇಸ್ಟ್ ಮಾತ್ರ ಹೆಂಗೈತೆ ಅನ್ನೋ ಗೊತ್ತಿಲ್ಲ, ನೋಡಬೇಕು. ಇದು ಪೈನಾಪಲ್ಸ್. ಅದೇ ನಾನು ಬಡ್ಸ್ಕೊಬತ್ತೀನಿ ರಪ್ಪಿ. ಆರ್ ಯು ಎಕ್ಸೈಟೆಡ್? ನ್ಯೂ ರೆಸಿಪಿ ಈಟಿಂಗ್. ಯಾವ ಇವೆಲ್ಲ ಕಳ್ದೋಗ್ತೀಯ ಅಪ್ಪಿ. ನಿಮ್ಮಪ್ಪ ನಿಮ್ಮವ್ವ ಕಂಪ್ಲೇಂಟ್ ಕೊಟ್ಟು ಹುಡುಕ್ಸ್ಬೇಕು ನೀಗ. ತಿನ್ ಟೇಸ್ಟ್ ಹೇಳಿ ಫಸ್ಟ್. ಇರೋ ಝೂಮಲ್ಲಿ ಬರ್ತೀನಿ, ಝೂಮಲ್ಲಿ. ನಿನ್ನ ಎಕ್ಸ್ಪ್ರೆಷನ್ಸ್ ತುಂಬಾ ಮುಖ್ಯ ನಮಗೆ. ಥ್ಯಾಂಕ್ ಯು. ಜಿಡ್ಡು ಏನು ಅನ್ಸ್ತಾ ಇಲ್ಲ ನನ್ಗೆ? ಐತಲ್ಲ, ಒಂದ್ ಡಬ್ಬಿ ತುಂಬಾ ಐತೆ, ಒಂದ್ ಬಾಕ್ಸ್ ತುಂಬಾ ಸಕ್ಕದಾಗೈತೆ ಫ್ರೆಂಡ್ಸ್. ಪೈನಾಪಲ್ ಉಪಕಾರ ಹಾಕ್ಲಾ? ಆರೆಂಜು ನೀನ್ ತಿನ್ಬೇಡ, ಅದ್ರ ನಾಳೆ ಒಂದ್ ರೆಸಿಪಿ ಮಾಡ್ಕೊಡ್ತೀನಿ ನಾನು ನಿಂಗೆ. ಆರೆಂಜು ಏನ್ ಆರೆಂಜು ಅಂದ್ರೆ ಕಾಶ್ಮೀರ್ ಆರೆಂಜ್. ನಾನು ತಿಂತೀನಿ ಫ್ರೆಂಡ್ಸ್, ಲೇಟಾಗಿ ತಿಂತೀನಿ. ಪಾನಿಪುರಿ ಬೇಗ ತಿಂತೀನಿ, ಫ್ರೂಟ್ಸ್ ಆದ್ರೆ ಲೇಟಾಗಿ ತಿಂತೀನಿ, ಅಷ್ಟೇ ಡಿಫ್ರೆನ್ಸ್. ಚೆನ್ನಾಗಿರ್ತೈತಲ್ಲ, ಶಕ್ತಿ ಜಾಸ್ತಿ ಬರ್ತೈತಿ ತರ ತಿಂದ್ರೆ. ಇನ್ನೊಂದ್ ಸ್ವಲ್ಪ ಬೇಕು, ಇನ್ನೊಂದ್ ಕಪ್ಪು ಆಮೇಲೆ ತಿಂತೀಯಾ? ಸರಿ. ನಿನ್ಗೆ ಎಲ್ಲ, ನಂಗೆ ಬೇಡ. ಟೇಸ್ಟ್ ಹೇಳು, ನಾನೇ ಬೆಳೆದಿರೋದು. ಬರೀ ಉಪ್ಪು ಖಾರ ಹಾಕೋದಕ್ಕೂ ಟೇಸ್ಟ್ ಕೇಳ್ತಾ ಇದೀನಿ, ಅದೊಂಥರ ಎಕ್ಸೈಟ್ಮೆಂಟ್. ವಿಡಿಯೋಗಳು ಮಾಡಿ ನನ್ನ ಬಕ್ರ ಮಾಡಿದ್ರು ಫ್ರೆಂಡ್ಸ್ ಸ್ವಲ್ಪ ಜನ. ಇದು ನಾನು ತಿಂದಿದ್ದೀನಿ, ದೇವಸ್ಥಾನ ಪ್ರಸಾದ ತಾನೇ ಪೇ. ಒಂದೊಂದ್ ಸ್ಪೂನೇ ಕೊಡ್ತಾರೆ, ಆದ್ರೆ ಮೊಸರು ಹಾಲು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅನ್ಸುತ್ತೆ. ಶಿವನ್ ದೇವಸ್ಥಾನ ಜಾಸ್ತಿ ಕೊಡ್ತಾರೆ ಈ ತರ ಹಣ್ಣುಗಳೆಲ್ಲ ಹಾಕಿ, ಒಂದೊಂದೇ ಸ್ಪೂನು ತೀರ್ಥ ತರ ತಿಂದಿದ್ದೀನಿ ಆಲ್ರೆಡಿ. ಅದೇ ಸ್ವಲ್ಪ ಜಾಸ್ತಿ ಇಡ್ಸಾಕಲ್ಲ ಫ್ರೆಂಡ್ಸ್. ಫೈನಲಿ ಇವತ್ತು ಗಣೇಶನ ಬಿಡ್ತಾವ್ರೆ ಆಗಲ್ ಟೈಮೇ, ನನ್ನ ಅದೃಷ್ಟ. ಈಗ ನಮ್ ಗಣೇಶನ್ ನೋಡಕ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಶಿವಾಗ ಹೇಳ್ತೆ ನಾನು ಬರ್ತೀನಿ ಅಲ್ಲಿ ಗಂಟ ಅಂದ್ರೆ, ಬೇಡ 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 ಇಲ್ಲೇ ಇರು ಅಂತಿದೆ. ಅದ್ರ ಭಯ ಫ್ರೆಂಡ್ಸ್, ನಾನು ಎಲ್ಲಿ ತಪ್ಪಂಗುಚ್ಚಿ ಸ್ಟೆಪ್ ಎಲ್ಲ ಹಾಕ್ಬಿಡ್ತೀನಿ ಅನ್ಬಿಟ್ಟೇನೋ. ಅಷ್ಟೆಲ್ಲ ಇಲ್ಲ ಮ್ಯಾಟ್ರು, ಅದು ಶಿವಾಗ ಅರ್ಥ ಆಗಲ್ಲ ಫ್ರೆಂಡ್ಸ್. ವಾವ್, ಬ್ಯೂಟಿಫುಲ್ ನೇಚರ್ ಅಂಡ್ ಸ್ಮಶಾನ. ಬತ್ತಿದೆ ಗಣೇಶ, ದೊಡ್ಡ ಗಣೇಶ. ಅಲ್ಲಿ ರೋಡ್ ಹತ್ರ ಹೋಗಿರೋ ಸೂಪರ್ ಆಗಿ ವಿಡಿಯೋ ಮಾಡ್ಕೋಬೋದಾಯ್ತು ಫ್ರೆಂಡ್ಸ್, ಆದ್ರೆ ಶಿವ ಅಲ್ಲೆಲ್ಲ ಬರಬಾರ್ದು ಅಂತಿದೆ. ದೊಡ್ಡ ಗಣೇಶ ಅಲ್ಲಿ ಹೋಗಿದ್ರೆ ಸೂಪರ್ ಆಗಿರ್ತೈತಿ. ಈಗ ನಾನು ಬೇಜಾರಾಗ್ತೈತೆ ಫ್ರೆಂಡ್ಸ್, ಹೋಗಕ್ಕಾಗಲ್ಲ ಅಂತ. ಶಿವಕುಮಾರ್ ಬರ್ತಾ ಐತೆ ಫ್ರೆಂಡ್ಸ್, ನಾನು ಬಿಟ್ಬಿಟ್ಟು ಹೋಗಿ ಗಣೇಶನ್ನ ನೋಡ್ಕೊಂಡು ಬರ್ತಾ ಐತೆ. ಬರ್ಲಿ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಅಪ್ಪಿನ. ಥ್ಯಾಂಕ್ ಯು ಸೋ ಮಚ್ ಗಂಡಪ್ಪ. ವಾವ್, ಥ್ಯಾಂಕ್ ಯು ಗಂಡಪ್ಪ. ಗಣೇಶನ್ ಪ್ರಸಾದ ನನ್ನ ಫೇವರೇಟ್. ಎರಡು ನನ್ಗೇನಾ? ಹಾಕ್ಬಾರ್ದಾ? ಯಾಕೆ? ಓ, ನಾನ್ ವೆಜ್ ತಿಂದವನೇ ಅವ್ನ್. ಟಮಟ ಸೌಂಡ್ ಅಂದ್ರೆ ಟಾಮು ಫುಲ್ ಭಯ ಅಪ್ಪಿ ಓಡ್ ಬರ್ತಾನೆ ಪಾಪ. ಸೋಯ್ ಚಂಕ್ಸ್ ಹಾಕ್ಬಿಟ್ಟು ಮಾಡೋರೆ. ಪ್ರಸಾದ ಸಿಗ್ತೈತೋ ಇಲ್ಲ ಅಂತ ಒಂದೇ ಟೆನ್ಷನ್ ಆಗಿತ್ತು.
ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಚಿಕ್ಕ ವಯಸ್ಸಿಂದ ದೇವ್ರ ಪ್ರಸಾದ ಅಂದ್ರೆ ಜಾಸ್ತಿ ಇಷ್ಟ. ಫ್ರೆಂಡ್ಸ್ ಈಗ ಸಂಜೆ ಆಯ್ತು, ಕೆಲಸದಿಂದ ಬಂದೆ. ನೀರೊಳಗೆ ಮೊದಲು ಕಾಯ್ಸಕ್ಕೆ ಹಾಕಿದ್ದೀನಿ. ಆಯ್ತಾ ಸರ್ಪ್ರೈಸ್ ಫ್ರೆಂಡ್ಸ್. ಟಾಮಗೆ ಡೈಲಿ ಬಿಸ್ಕೆಟ್ ಕೊಡಲ್ಲ, ವಾರಕ್ಕೊಂದ್ಸಲ 2 ಸಲ, ಜಾಸ್ತಿ ಅಂದರೆ 3 ಸಲ ಅಷ್ಟೇ. ಈಗ ಹೆಂಗೆ ನಾನ್ ವೆಜ್ ತಿಂತಾ ಇದೀವಲ್ಲ, ಮೊಟ್ಟೆ ಅದು ಇದು ಕೊಡ್ತಾ ಇದ್ದೀನಿ. ಶಿವ ಬಿಸ್ಕೆಟ್ ಕೊಟ್ಬಿಟ್ಟು ಟಾಮಗೆ ಹಾಕೊಂತ ನಾನೊಂದು 2 ಪೀಸ್ ತಿನ್ಬಿಟ್ಟು ಅವ್ನಿಗೆ ಹಾಕ್ಬಿಟ್ಟು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಹತ್ರ ಬರಲ್ಲ ಫ್ರೆಂಡ್ಸ್, ಯಾಕಂದರೆ ಇದು ಅವನದೇ ಬಿಸ್ಕೆಟ್ ಅಂತ ಗೊತ್ತು, ಹೆಂಗಿದ್ರು ನನಗೆ ಕೊಡ್ತಾರೆ ಅಂತ. ಟೇಸ್ಟ್ ನೋಡ್ತೀನಿ ಟಾಮ್ ಫಸ್ಟು ಪ್ಲೀಸ್. ನೈಸ್. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ತಿಂತಾ ಇದ್ದಿದ್ದು. ಇಲ್ಲೇ ತಿನ್ನು. ಆದ್ರೂ ಚಿಕ್ಕ ವಯಸ್ಸಲ್ಲಿ ಇದ್ದಷ್ಟು ಟೇಸ್ಟ್ ಸಿಗ್ತಾಯಿಲ್ಲ. ಮೋಸ್ಟ್ಲಿ ಅವಾಗ ಇದೇ ಬಿಸ್ಕೆಟ್ ತಿಂದು ತಿಂದು ಇದೇ ಟೇಸ್ಟ್ ಅನ್ನಿಸ್ತಾ ಇತ್ತು. ಈಗ ವೆರೈಟೀಸ್ ಆಫ್ ಬಿಸ್ಕೆಟು ಎಲ್ಲ ತಿಂದು ಇದು ಟೇಸ್ಟ್ ಕಮ್ಮಿ ಅನಿಸ್ತಿದೆ. ನಾವೀಗ ಹೋಗ್ತಾ ಇದೀವಿ ರೇಷನ್ ತಗೋಬರಕ್ಕೆ. ರೇಷನ್ ತಗೋಬರಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ನಮ್ಮ ಅಕ್ಕ ಬುಕ್ ಮಾಡಿದ್ದಾರೆ, ಅದನ್ನ ಈಸ್ಕೊಂಡು ಬರಕ್ಕೆ ಹೋಗ್ತಾ ಇದೀವಿ ಆನ್ಲೈನು. ಬನ್ನಿ ಜನರೇ. ಕಿಪ್ಪಿ ಕೀರ್ತಿ ಫ್ಯಾನು ಇಷ್ಟೊತ್ತು ಅವಳ ವಿಡಿಯೋ ನೋಡ್ತಾ ಇದ್ದೆ ತಾನೇಪಿ. ಏನಿಲ್ಲ ಫ್ರೆಂಡ್ಸ್, ಅಂದರೆ ಅವರು ಸ್ವಲ್ಪ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇರೋರಲ್ಲ, ಹಂಗಾಗಿ ನೋಡೋಕೆ ಸ್ವಲ್ಪ ಕ್ಯೂಟ್ ಅನ್ನಿಸ್ತೈತೆ. ಆ್ಯಕ್ಟಿಂಗ್ ಇರಲ್ಲ, ಏನಿಲ್ಲ, ಅವ್ರು ಏನು ಬತ್ತಿತ್ತು ಅದು ಮಾತಾಡ್ತಾರಲ್ಲ, ಹಂಗಾಗಿ. ಓಕೆ ಫ್ರೆಂಡ್ಸ್, ಈಗ ನಾವು ಬರೋಕೆ ಹೋಗ್ತಾ ಇದ್ದೀವಿ. ಇದು ಸೆಕೆಂಡ್ ಟೈಮು ನಮ್ಮ ಅಕ್ಕ ಬುಕ್ ಮಾಡಿ ಕಳಿಸ್ತಾ ಇರೋದು, ಒಳ್ಳೊಳ್ಳೆ ರೆಸಿಪಿ ಮಾಡಲಿ ಅಂತ. ಮತ್ತು ತುಂಬ ಜನ ಸಲ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರೋ ಹತ್ರನೇ ಇಸ್ಕೋಬೇಡಿ ಹಂಗಿಂಗೆ ಅಂತಲ್ಲ, ಬೇರೆಯವ್ರು ಯಾರ ಹತ್ರ ನಾನು ಯಾಕೆ ಅಡ್ರೆಸ್ ಕೊಟ್ಟು ತಗೊಳ್ಳಿ. ನಮ್ಮ ಅಕ್ಕ ಫ್ರೆಂಡ್ಸ್, ನಮ್ಮ ಅಕ್ಕ ಒಂದಲ್ಲ ಒಂದಿನ ಅವ್ರನ್ನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನೇ ಕಾಯ್ತಾ ಇದ್ದೀನಿ ಯಾವಾಗ ವಿಡಿಯೋ ಮಾಡ್ತೀನಿ ಅಂತ. ಓಕೆ ಬನ್ನಿ ಫ್ರೆಂಡ್ಸ್. ಇದೆ ಒಂದು ಬ್ಯಾಗ್ ಎತ್ತಕ್ಕೆ ಸಿಗ್ತಿಲ್ಲ ಫ್ರೆಂಡ್ಸ್ ಶಿವಕುಮಾರ್ಗೆ, ನಾನೇ ಇರಬೇಕೆಲ್ಲ ಹೋದ್ರಲ್ಲೂ. ಅಪ್ಪಿ ಕೈ ಜಾಸ್ತಿ ನೋಡ್ತೈತೆ. ತೂಕ ಐತೆ ಫ್ರೆಂಡ್ಸ್ ಅಲ್ಲ, ಅದು ನಾವು ಈ ಕೆಲಸ ಮಾಡೋರು, ನಾವು ಎಷ್ಟು ಸ್ಟ್ರಾಂಗು ನಮಗೆ ತೂಕ ಐತೆ. ಅಪ್ಪಿ ಆಗ್ತಲ್ಲ ಐ ಆಮ್ ವೆರಿ ಟೈರ್ಡ್. ನೋಡಿ ಫ್ರೆಂಡ್ಸ್, ಬೊಬ್ಬೆನೆ ಬಂದ್ಬಿಡ್ತು. 50 kg ಆಯ್ತಾ? ಹ್ಞೂ, ಇದ್ರೆ ಇರ್ಬೋದು. ಬರೀ ಟಾಮ್ ಏನೇನಿದೆ ನೋಡುವ. ಇದ್ರ ತುಂಬ ಐಟಮ್ಸ್ ಇದ್ದಾವೆ, ಬಟ್ ಇದನ್ನ ಇವತ್ತು ನೋಡೋದು ಬೇಡ, ಇವತ್ತು ತುಂಬ ಕೆಲಸ ಇದೆ ನನಗೆ. ಅದಕ್ಕೆ ಇಲ್ಲಿ ನಮ್ಗೆ ಬೇಕಾಗಿದ್ದು ಒಂದೇ ಒಂದು ಐಟಮ್ ಮಾತ್ರ ನಾವು ತೊಗೊಂಡು ತಿನ್ನಬೇಕು. ಮಿಕ್ಕಿದ್ದೆಲ್ಲ ನಾಳೆ ನೋಡೋಣ, ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಂತೂ ಮನೆ ಒರ್ಸೋಕ್ಕೆ ರಂಗೋಲಿ ಹಾಕೋಕ್ಕೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಯಾಕಂದರೆ 3 ಗಂಟೆಯಲ್ಲಿ ಗಡತ್ತಾಗಿ 2 ಪ್ಲೇಟು ಪ್ರಸಾದ ತಿನ್ಬಿಟ್ಟಿದ್ನಲ್ಲ, ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಯಾವಾಗಲೂ ಅರ್ಧಂಬರ್ಧ ಊಟನೇ ತಿಂತಾ ಇರ್ತೀನಿ. ಆದರೂ ಪರವಾಗಿಲ್ಲ, ವಾರ ಮಾಡಲೇಬೇಕು, ಇಲ್ಲಾಂದರೆ ನೆಮ್ಮದಿ ಇರಲ್ಲ ಅಂದ್ಬಿಟ್ಟು ಹೂವು ಕಿತ್ಕೊಬಂದು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗೆ ಪೂಜೆ ಮುಗಿಸ್ಕೊಂಡೆ, ಏನು ಪ್ರಸಾದ ಏನು ಮಾಡೋಕ್ಕೆ ಹೋಗಲಿಲ್ಲ. ಯಾವತ್ತೋ ಒಂದು ಸಲ ಮಾಡ್ತೀನಿ ಫ್ರೆಂಡ್ಸ್, ನಾನು ಯಾವಾಗಲೂ ಡೈಲಿ ಪ್ರಸಾದ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗಲ್ಲ. ಸಂಜೆ ಟೈಮು 6 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂದ್ಬಿಟ್ಟು. ಪೂಜೆ ಎಲ್ಲ ಮುಗಿಸೋಷ್ಟು ಸಾಕಾಗೋಯ್ತು ಫ್ರೆಂಡ್ಸ್, ಎನರ್ಜಿ ಎಲ್ಲ ಹೋಯ್ತು. ಅದಕ್ಕೆ ಎನರ್ಜಿಗೋಸ್ಕರ ಟಂಟಡ ಡೈರಿ ಮಿಲ್ಕ್ ಚಾಕ್ಲೇಟ್ ಆಗಲೇ ಮೆಲ್ಟ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಗಟ್ಟಿಯಾಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಟಿದೆ. ನಟ್ಸ್ ಐತೆ, ಬಾದಾಮಿ, ಇನ್ನೊಂದೇನೋ ನನ್ನ ಫೇವ್ರೆಟ್ ಫ್ರೆಂಡ್ಸ್. ಅದ್ರ ಇದನ್ನ ತಗೊಳಲ್ಲ, ಇದು ರೇಟ್ ಜಾಸ್ತಿ ಅಂದ್ಬಿಟ್ಟು ಪ್ರೈಸೇ ಹಾಕಿಲ್ಲ ಇದರಲ್ಲಿ. ಸೂಪರ್ ಐತೆ. ನಡ್ಸಿರೋದು ಸೂಪರ್ ಆಗಿರುತ್ತೆ. ನೀನ್ ಆಗ್ಲೇ ನೋಡಿಲ್ಲ ತಾನೆ? ನೋಡಿದ್ರೆ ಎಷ್ಟು ತಿನ್ಕೊಬಿಡ್ತಿದ್ದಲ್ಲ. ಮರ್ಕೊಂಡ್ರಿ ಫ್ರೆಂಡ್ಸ್,
ಹಾಸ್ಕೊಂಡು ಫ್ರಿಜ್ಜಲ್ಲಿ ಒಳಗಡೆ ಮುಚ್ಚಿಟ್ಬಿಟ್ಟೋಗಿದ್ದೆ. ಮುದ್ದೆಗೆ ಇಟ್ಟಿದ್ದೀನಿ. ಅದೇನ್ ಮಾಡ್ತೀನಿ ಅಂದ್ರೆ ಫ್ರೆಂಡ್ಸ್, ನಿನ್ನೆ 1 ಗಂಟೆಗಳ ಕಾಲ ತಲೆಗುಳ ಬಿಟ್ಕೊಂಡು ಪಾಲಕ್ ಸೊಪ್ಪನ್ನ ಬಿಡಿಸಿಟ್ನಲ್ಲ, ಇದೇ ಸೊಪ್ಪನ್ನ ನೋಡಿ ಮೊಳಕೆ ಹುರುಳಿಕಾಳು ಹಾಕ್ಬಿಟ್ಟು ನಾನು ಸೊಪ್ಪು ಸಾರು ಮಾಡ್ತೀನಿ ಫ್ರೆಂಡ್ಸ್. ಸಕ್ಕತ್ ಟೇಸ್ಟ್ ಆಗಿರುತ್ತೆ, ನನಗಿಷ್ಟ. ಅದಕ್ಕೆ ಇದೇ ತರ ಮಾಡೋಣ. ಶಿವಾಗ ಇಷ್ಟ ಸೊಪ್ಪು ಸಾಂಬಾರು ಅಂದ್ರೆ. ಏನಿಲ್ಲ ಫ್ರೆಂಡ್ಸ್, ಎಲ್ಲ ಒಟ್ಟಿಗೆ ಒಂದೇ ವಿಸಿಲ್ ಬೇಯಿಸ್ಕೊತೀನಿ. ಸೊಪ್ಪು ಮಾತ್ರ ಸಪ್ರೇಟ್ ಮಾಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ರುಬ್ಕೋತೀನಿ, ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪು ಒಂದಿಲ್ಲ, ಪರವಾಗಿಲ್ಲ. ಮುದ್ದೆಗೆ ಇಟ್ಟಿದ್ದೀನಿ, ಅನ್ನದ ಮುದ್ದೆನೇ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಅನ್ನದ ಮುದ್ದೆನೇ ಟೇಸ್ಟ್ ಆಗಿರ್ತಿದೆ ಅಂತ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊಳಕೆ ಹುರುಳಿಕಾಳು ಹಾಕೊಳ್ತಾ ಇದ್ದೀನಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಮೊಳಕೆ ಹುರುಳಿಕಾಳು. ಅದಕ್ಕೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ. ಟೊಮೊಟೊ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ ಹಾಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು, ಆಮೇಲೆ ತೊಳೆದಿಟ್ಕೊಂಡಿರೋ ಸೊಪ್ಪು ಹಾಕಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಒಂದೇ ವಿಸಿಲ್ ಬೇಯಿಸ್ಕೋಬೇಕು. ಮೊಳಕೆ ಕಾಳು ಸೊಪ್ಪು ಎರಡೂ ಬೇಗ ಬೇಯುತ್ತೆ. ಹಂಗಾಗಿ ಒಂದು ವಿಸಿಲ್ ಆದಮೇಲೆ ಅದನ್ನು ಸೈಡ್ಗೆ ಬಸ್ಕೊಳ್ತಾ ಇದ್ದೀನಿ ಸೊಪ್ಪು ಹಸಿಯೋದ್ರಲ್ಲಿ. ಇದರ ಸಿಂಪಲ್ ಅಡುಗೆ ಫ್ರೆಂಡ್ಸ್. ಯಾರಿಗಾದ್ರೂ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ ಅಂದರೆ ಇದು 10 ನಿಮಿಷದಲ್ಲಿ ಆಗುವಂಥ ಅಡುಗೆ. ಬೇಯಿಸಿ ಇಟ್ಕೊಂಡಿರೋದನ್ನೆಲ್ಲನೂ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ. ಅದನ್ನು ಆರಿಸಿ ರುಬ್ಕೋಬೇಕು. ಮೊಳಕೆ ಕಾಳು ಮಾತ್ರ ತೊಗೊಳಂಗಿಲ್ಲ, ಅದನ್ನು ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತು ಕಾಳು ಸಾರಲ್ಲಿ ತಿನ್ನೋಕ್ಕೆ ಸಿಗಬೇಕಲ್ಲ, ಹಾಗಾಗಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಮೊಳಕೆ ಕಾಳು ಸೈಡಿಗೆ ಇಟ್ಕೊಂಡು ರುಬ್ಕೊಂಡೆ. ತೆಂಗಿನಕಾಯಿನ ಹಾಕಿಲ್ಲ, ಹಂಗೆ ರುಬ್ಕೊಂಡೆ. ಮೊದಲು ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬೇಗ ಅಡುಗೆ ಆಗಬೇಕು ಅಂದರೆ ಈ ಥರ ಮೊದಲಿಗೆ ಒಗ್ಗರಣೆ ಹಾಕಿ ಸೊಪ್ಪು ರುಬ್ಬಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸೊಪ್ಪು ಸಾರು ಯಾವಾಗಲೂ ಹಿಂಗೆ ಮಾಡ್ತೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಮೊಳಕೆ ಕಾಳು ಹಾಕ್ಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಂಡೆ ಸಾಕು. ಮೇನ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ಮಾತ್ರ ಕೊತ್ತಂಬರಿ ಸೊಪ್ಪು ಇರಲೇಬೇಕು. ಗಮ್ ಅಂತ ಇರುತ್ತೆ ಮನೆಯೆಲ್ಲ, ಆದರೆ ನಮ್ಮ ಮನೇಲಿ ಅದೇ ಐಟಮ್ಸ್ ಇರಲಿಲ್ಲ. ಹೋಗ್ಲಿ ಅಂದ್ಬಿಟ್ಟು ಇದನ್ನೇ ಕುದಿಸ್ಕೊಂಡೆ. ನೋಡ್ತಿದ್ರೇ ನನಗೆ ಯಾವಾಗುತ್ತೆ ತಿನ್ನಬೇಕು ಅಂತ ಮೈಂಡಿಗೆ ಬರ್ತಾನೆ ಇತ್ತು. ಸಾಂಬಾರು ಆಗೋಷ್ಟಲ್ಲೇ ಮುದ್ದೆನೂ ಸೈಡಲ್ಲಿ ಮಾಡ್ಕೊಬಿಟ್ಟಿದ್ದೆ. ಅನ್ನದ ಮುದ್ದೆ ಮಾಡ್ಕೊಂಡಿದ್ದೆ ಇವತ್ತು. ನನಗೆ ಚಿಕ್ಕ ವಯಸ್ಸಿಂದಲೂ ಅನ್ನದ ಮುದ್ದೆನೇ ಅಭ್ಯಾಸ. ಯಾವಾಗಲಾದ್ರೂ ನಾನು ಜಾಸ್ತಿ ಅನ್ನದ ಮುದ್ದೆ ನೆನಪಾಗ್ಬಿಟ್ರೆ ಶಿವ ಬಗ್ಗೆ ಕೇರೆ ಮಾಡಲ್ಲ, ಅನ್ನದ ಮುದ್ದೆ ಮಾಡ್ಕೊಳ್ತೀನಿ. ಶಿವಾಗ ಅಷ್ಟೊಂದು ಅನ್ನದ ಮುದ್ದೆ ತಿಂದು ರೂಢಿ ಇಲ್ಲ, ನನಗೆ ಸಖತ್ ಇಷ್ಟ. ಸಾರು ಮುದ್ದೆ ತಿನ್ನಪ್ಪ. ಅಪ್ಪ ಸ್ವಾಮಿ, 1-2 ದಿನ ಅಡುಗೆ ಮಾಡ್ತಿದ್ದಕ್ಕೆ ಅಡುಗೆ ಮನೆ ಆಚೆ ತಳ್ಳುತ್ತೈತಪ್ಪೆ. ಅಡುಗೆ ಮಾಡಬೇಡ, ಹೋಗು ಆಚೆ ಅಂತ. ಅದಕ್ಕೆ ಮೂಡೇ ಇರಲಿಲ್ಲ. 10 ಗಂಟೆಲಿ ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್. ನಂಗೆ ಗೊತ್ತು ನಿಂಗೆ ಸೊಪ್ಪು ಸಾರು ಇಷ್ಟ ಆಗ್ತೈತೆ ಅಂತ. ಫ್ಯಾನ್ ಹಾಕ್ಲಾ? ಜಾಸ್ತಿ ಬಿಸಿ ಆಯ್ತಲ್ಲ ಊಟ, ಅದಕ್ಕೆ. ಇಷ್ಟ ಆಯ್ತಾ ಸಾಂಬಾರು? ಪ್ರಾಮಿಸ್? ಇಷ್ಟ ಆದರೆ 2 ಮುದ್ದೆ ತಿನ್ನು, ಅವಾಗ ನನಗೆ ಗೊತ್ತಾಗ್ತೈತಿ ಇಷ್ಟ ಆಗೈತೆ ಅಂತ. ಸರಿ, ಹೊಟ್ಟೆ ತುಂಬ ತಿನ್ನಪ್ಪ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಮಾನ್ಯ ಮನ್ವಿತ್ ಹ್ಯಾಪಿ ಬರ್ತ್ಡೇ ಮಕ್ಕಳ. ಹ್ಯಾಪಿ ಬರ್ತ್ಡೇ. ಅಲ್ಫಿಶಾ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಅಪೇಕ್ಷಾ, ಸಮೀಕ್ಷಾ ಹಾಯ್. ಹಾಯ್. ಧೃತಿ ಹಾಯ್ ಮಕ್ಕಳ. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್. ಟೇಕ್ ಕೇರ್.